ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇವತ್ತು ಸೋಮವಾರ, ಸೆಪ್ಟೆಂಬರ್ 14ನೇ ದಿನ. ಇವತ್ತು ಸೆಪ್ಟೆಂಬರ್ 14ನೇ ತಾರೀಕು. ಸೊ ಇವತ್ತು ಒಂದು ವಿಶೇಷ ಇದೆ. ಸೊ ಅದಕ್ಕೋಸ್ಕರನೇ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಅದೇನು ಅಂತ ನಾನು ಖಂಡಿತ ಮುಂದೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ, ಅಂದರೆ ಕೆಲವೊಂದು ವೀಡಿಯೋಸ ನೋಡ್ತಾ ಇದ್ದೀರಾ, ಬಟ್ ಕೆಲವರು ಲೈಕ್ ಮಾಡೋದಿಲ್ಲ. ಸೊ ಅಂಥವ್ರಿಗೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ವಿಡಿಯೋ ನೋಡೋ ಅಂಥವ್ರು ಎಲ್ಲರೂ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಏನು ವಿಷಯನಪ್ಪ ಅಂತ ಹೇಳಿದ್ರೆ, ಇವತ್ತು ಸೆಪ್ಟೆಂಬರ್ 14 ಸೋಮವಾರ. ಇವತ್ತಿಗೆ 1 ವರ್ಷ ಆಯಿತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ, ಯೂಟ್ಯೂಬ್ ಶುರು ಮಾಡಿ 1 ವರ್ಷ ಆಯಿತು ನಾನು. ಜೊತೆಗೆ ನಾನು ಈ 1 ವರ್ಷದ ಹಿಂದೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋದು ನನಗೆ ಖಂಡಿತ ಯಾವ ಆಸೆನೂ ಇರಲಿಲ್ಲ ನನಗೆ. ನಾನು ಯೂಟ್ಯೂಬ್ ಚಾನಲ್ ಶುರು ಮಾಡಿದ್ದು ಅಷ್ಟೇ, ಒಂದೇನೋ ಡಿಪ್ರೆಷನ್ನಲ್ಲಿದ್ದೆ. ಸೊ ಅದರಿಂದ ಹೊರಗಡೆ ಬರಬೇಕಾಗಿತ್ತು ನಾನು. ಸುಮ್ಮನೆ ನೋಡೋಣ ಅಂತಂದು ಹೇಳ್ಬಿಟ್ಟು 2 ವೀಡಿಯೋನ ಹಾಕಿ ನಾನು ಬಿಟ್ಟಿದ್ದು. ಆಮೇಲೆ ಅದಾದಮೇಲೆ ನನಗೆ ಅದರಲ್ಲಿ ಸ್ವಲ್ಪ ಇಂಟ್ರೆಸ್ಟು ಬರೋಕ್ಕೆ ಶುರು ಆಯಿತು. ಸರಿ ನೋಡ, ಯಾಕೆಂದರೆ ನನಗೆ ಮನೇಲಿ ಕೆಲಸನೂ ಮಾಡ್ಕೋತಾ ಇದೆ, ಬಟ್ ಒಬ್ಬಳೇ ಇರ್ತಿದ್ರಿಂದ ನನಗೆ ಅದೊಂಥರ ಮೈಂಡು ತುಂಬಾ ಆ ಕಡೆ ಈ ಕಡೆ ಇದಾಗ್ತಾಯಿತ್ತು. ಸೊ ಅಂಥ ಟೈಮಲ್ಲಿ ನಾನು ಹೊರಗಡೆ ಬರಬೇಕಾಗಿತ್ತು, ಯಾವುದ್ರಲ್ಲ ಒಂದರಲ್ಲಿ ನಾನು ತೊಡಗಿಸ್ಕೋಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಆಯ್ಕೆ ಮಾಡ್ಕೊಂಡಿದ್ದು ಯೂಟ್ಯೂಬಿಗೆ ಬಂದಾಗ ನನಗೆ ಎಡಿಟಿಂಗ್ ಅಂದರೆ ಏನು, ತಮ್ನೇಲ್ ಅಂದರೆ ಏನು, ಯಾವುದೂ ಗೊತ್ತಿರಲಿಲ್ಲ ಫ್ರೆಂಡ್ಸ್ ನನಗೆ. ಸುಮ್ಮನೆ ಬಂದೆ, ಏನೋ ಮನ್ಸಿಗೆ ಒಂದು ನೆಮ್ಮದಿ ಬೇಕಾಗಿತ್ತು ಅಂದ್ಕೊಂಡು ನಾನು ಬಂದೆ. ಸೊ ಬಂದ ಮೇಲೆ ನನಗೆ ಕಲಿತಾ ಬಂದೆ ಹಂತವಾಗಿ. ಜೊತೆಗೆ ನಾನು ಸ್ವಲ್ಪ ಭಯ ಆಗೋದು ಸ್ಟಾರ್ಟಿಂಗಲ್ಲಿ ವೀಡಿಯೋ ಮಾಡೋವಾಗ, ವೀಡಿಯೋ ಮಾಡೋವಾಗ ಏನು ಅನ್ಕೋತಾರೋ ಏನು ಅಂತ ಭಯ ಆಗೋದು ನನಗೆ. ಆಮೇಲೆ ಹೋಗ್ತಾ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಜೊತೆಗೆ ಮನೇಲಿರೋರು ಸ್ವಲ್ಪ ಸಪೋರ್ಟಿಂಗ್ ಎಲ್ಲ ಸಿಕ್ತು. ಹಾಗಾಗಿ ನಾನು 1 ವರ್ಷನ ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ. ಕೆಲವೊಂದು ಸಲ ಹಿಂಗಾಗುತ್ತೆ ಅಂದರೆ ಎಡಿಟಿಂಗ್ ಮಾಡೋವಾಗ, ಜೊತೆಗೆ ಲೈವ್ ಎಲ್ಲ ಮಾಡೋವಾಗ, ಮನೇಲಿ ಸ್ವಲ್ಪ ಕೆಲಸಗಳು ಮಾಡೋವಾಗ ಕಷ್ಟ ಆಗುತ್ತೆ. ಸೊ ಎಲ್ಲನೂ ಮನೆಯವರು ಅಡ್ಜಸ್ಟ್ ಮಾಡಿಕೊಂಡ್ರೆ ಮಾತ್ರ ನಾವು ಯೂಟ್ಯೂಬಲ್ಲಿ ಮುಂದುವರಿಯೋಕ್ಕೆ ಸಾಧ್ಯ. ಸೊ ಒಂದೇನೋ ಮಾಡ್ತಿದ್ದಾರೆ, ಮಾಡ್ಕೊಂಡು ಹೋಗಲಿ ಅಂತಂದು ಹೇಳ್ಬಿಟ್ಟು ಅವರು ಬೆನ್ನು ತಟ್ಟಿದ್ರೆ ಮಾತ್ರನೇ ನಾವು ಮುಂದೆ ಹೋಗೋಕ್ಕಾಗೋದು. ಮನೆಯವ್ರ ಸಪೋರ್ಟ್ ಇಲ್ಲ ಅಂದರೆ ನಾವು ಬೆಳೆಯೋದು ತುಂಬ ಕಷ್ಟ ಫ್ರೆಂಡ್ಸ್ ನಮಗೆ. ಸೊ ಹಂಗೆ ಆಯಿತು ನನಗೂ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಂಗೆ ಆಗಿದ್ದು ನಿಜ, ಬಟ್ ಹೋಗ್ತಾ ನಮ್ಮ ಯಜಮಾನ್ರಿಗೂ ಅದು ಅರ್ಥ ಆಗ್ತಾ ಹೋಯಿತು. ಸಪೋರ್ಟ್ ಮಾಡ್ಕೊಂಡು ಬಂದರು, ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇವಾಗ 1 ವರ್ಷ ಆಗಿದ್ದು ಖುಷಿ. ಜೊತೆಗೆ 1 ವರ್ಷದ ಒಳಗಡೆ ಮೋದ ಮಾಡ್ಕೊಂಡಿದ್ದು ಇನ್ನೂ ಖುಷಿ ಆಯಿತು ನನಗೆ. ಹೆಂಗೋಯ್ತು 1 ವರ್ಷ, ಹೆಂಗೆ ಕಳೆದೋಯ್ತು ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ಒಂಥರ ಮೊನ್ನೆ ಸ್ಟಾರ್ಟ್ ಮಾಡಿರೋ ಥರ ಇದೆ ನನಗೆ. 1 ವರ್ಷ ಆಗೋಯ್ತು ಆಗಲೇ. ಬಟ್ ತುಂಬಾ ಖುಷಿ ಇದೆ ಫ್ರೆಂಡ್ಸ್ ನನಗೆ. 1 ವರ್ಷ ಏಳು ಬೀಳು ಇತ್ತು, ಇಲ್ಲ ಅಂತೇನಿಲ್ಲ, ಏಳೆ ಬೀಳು ಇತ್ತು. ಸೊ ಅಂಥದ್ರಲ್ಲೂ ನನಗೆ 1 ವರ್ಷ ನಾನು ಕಂಪ್ಲೀಟ್ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ ಇದೆ ಫ್ರೆಂಡ್ಸ್ ನನಗೆ. ಆಮೇಲೆ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಯಾರೂ, ಯಾಕೆಂದರೆ ಕಷ್ಟಪಟ್ಟು ಒಂದು ವಿಡಿಯೋ ಮಾಡಿರ್ತೀವಿ ಅಂದರೆ ಒಂದು ಲೈಕ್ ಬರೋದ್ರಿಂದ ನಮ್ಗೆ ಎಷ್ಟೋ ಖುಷಿ ಆಗುತ್ತೆ. ನಾವು ಕಷ್ಟ ಬಿದ್ದಿದ್ದಕ್ಕೂ ಒಂದು ಸಾರ್ಥಕ ಅಂತ ಅನ್ನಿಸ್ಬಿಡುತ್ತೆ ನಮಗೆ. ಸೊ ಅದಕ್ಕೋಸ್ಕರನೇ ಎಲ್ಲ ವಿಡಿಯೋದಲ್ಲೇ ನೋಡ್ತಾ ಇರ್ಬೋದು ನೀವು ಯೂಟ್ಯೂಬರ್ಸ್ನ. ಎಲ್ಲರೂ ಕೇಳೋದು ಅಷ್ಟೇ, ಒಂದು ಕಮೆಂಟು, ಒಂದು ಲೈಕು ಬಂದರೆ ಒಂದು ಯೂಟ್ಯೂಬರ್ಗೆ ಜೀವನ ಸಾರ್ಥಕ ಆ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಅನ್ನಿಸ್ಬಿಡುತ್ತೆ. ಫಸ್ಟು ತೆಗೆದು ನೋಡೋದೇನೆ ಅದು, ನಾವು ಎಷ್ಟು ಲೈಕ್ಸ್ ಬಂದಿದೆ, ಎಷ್ಟು ಕಮೆಂಟ್ಸ್ ಬಂದಿದೆ ಅಂತ. ವಿಡಿಯೋ ನೋಡೋರೆಲ್ಲನೂ ಒಂದು ಲೈಕ್ ಕೊಟ್ಟರು ಸಾಕು. ಸೊ ದಯವಿಟ್ಟು ಯಾರೆಲ್ಲ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಮೇಲೆ ಲೈಕ್ ಮಾತ್ರ ಮಾಡೋದು ಮರಿಬೇಡಿ, ದಯವಿಟ್ಟು ಲೈಕ್ ಕೊಡಿ. ನಿಮ್ಗೇನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಯೂಟ್ಯೂಬಿಗೆ ಬರೋಕ್ಕಿಂತ ಮುಂಚೆ ನಮ್ಗೆ ಏನು ಅನ್ಸೋದು ಅಂತ ಹೇಳಿದ್ರೆ, ಒಂದು ವಿಡಿಯೋ ಹಾಕಿದ್ರೆ ಮುಗೀತು, ಅದ್ರ ಪಾಡಿಗೆ ಅದು ಹೆಂಗೋ ನಡ್ಕೊಂಡು ಹೋಗುತ್ತೆ. ಬಟ್ ಆವಾಗ ನನಗೆ ಯೂಟ್ಯೂಬ್ ಬಗ್ಗೆ ಅಷ್ಟು ಐಡಿಯಾನೂ ಇರಲಿಲ್ಲ, ಯೂಟ್ಯೂಬ್ ಬಗ್ಗೆ ನನಗೇನು ಅಂತಲೂ ಗೊತ್ತಿರಲಿಲ್ಲ. ಸ್ವಲ್ಪನೂ ನನಗೆ ಅದ್ರ ಬಗ್ಗೆ ನಾಲೆಡ್ಜು ಕೂಡ ಇರಲಿಲ್ಲ. ಆಮೇಲೆ ನನಗೆ ಯೂಟ್ಯೂಬ್ ಬಂದ ಮೇಲೆ ಗೊತ್ತಾಯಿತು ಇದರಲ್ಲಿ ಎಷ್ಟೆಲ್ಲ ಕಷ್ಟಗಳಿದೆ, ಯಾವ ಥರ ಇದನ್ನು ತೊಗೊಂಡು ಹೋಗಬೇಕು ಏನು ಅನ್ನೋದು ನನಗೆ ಅಲ್ಲಿಂದ ನನಗೆ ಸ್ವಲ್ಪ ಶುರುವಾಯಿತು. ಬಟ್ 1 ವರ್ಷ ಇದು ಹೋಗುತ್ತಾ, ನಡೆಸ್ಕೊಂಡು ಹೋಗ್ತೀನ ಇದನ್ನು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಸೆಂಟ್ರಲ್ಲೆಲ್ಲ ನಾನು
ಆಲ್ಮೋಸ್ಟ್ ಒಂದೂವರೆ ತಿಂಗಳು ಬಿಟ್ಟಿದ್ದು ಉಂಟು. ಇದು ಬೇಡ, ಇದು ನಮಗಲ್ಲ ಇದು ಅಂದ್ಕೊಂಡು ಬಿಟ್ಟಿದ್ದು ಕೂಡ ಉಂಟು. ನಾನು ಒಂದೂವರೆ ತಿಂಗಳೆಲ್ಲ ನಾನು ವೀಡಿಯೋಸ್ ಕೂಡ ಆಗ್ತಿರ್ಲಿಲ್ಲ, ಲೈವ್ ಕೂಡ ಮಾಡ್ತಾ ಇರಲಿಲ್ಲ. ಕೊನೆಗೆ ನನಗೆ ಇಲ್ಲ, ಕಷ್ಟ ಬಿದ್ದಿದ್ದೀನಿ, ಇಷ್ಟು ದಿವಸ ಮಾಡ್ಕೊಟ್ಟು ಬಂದಿದ್ದೀನಿ, ಇದನ್ನು ಯಾಕೆ ಕೈ ಬಿಡಬೇಕು, ನೋಡೋಣ ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ನಾನು ತೊಗೊಂಡು ಹೋಗೋಣ ಅನ್ನೋ ಒಂದು ಆಟಕ್ಕೆ ಬಿದ್ದುಬಿಟ್ಟು ನಾನು ಮಾಡ್ಕೊಂಡು ಬಂದೆ ನಾನು. ಸೊ ಎಲ್ಲ ನಿಮ್ಮ ಆಶೀರ್ವಾದ, ನೀವು ನನಗೆ ವೀಡಿಯೋಸ್ ನೋಡ್ತಿದ್ದೀರಾ, ಲೈವಲ್ಲಿ ಬಂದು ಸಪೋರ್ಟ್ ಮಾಡ್ತಾಯಿದ್ದೀರಾ, ನಿಮ್ಮೆಲ್ಲರ ಆಶೀರ್ವಾದ. ಸೊ ಹೆಂಗೋ ನನಗೆ 1 ವರ್ಷ ಮುಗೀತು. ಜೊತೆಗೆ ಇನ್ನೊಂದು ಏನು ಖುಷಿ ಅಂತ ಹೇಳಿದ್ರೆ 1 ವರ್ಷದ ಒಳಗಡೆ ನನಗೆ ಮಾನಿಟೈಸೇಷನ್ ಕೂಡ ಆಯಿತು, ಮೋನ ಮಾಡಿಕೊಂಡೆ ನಾನು. ಬಟ್ ಅದರಿಂದ ಅನುಭವಿಸಿರೋ ಕಷ್ಟ ಎಲ್ಲನೂ ಇವಾಗ ಮೋನ ಆದಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಯಿತು. ಇನ್ನೂ ಪಿನ್ ಬಂದಿಲ್ಲ ನನಗೆ. ಸೊ ಪಿನ್ಗೆ ಅಪ್ಲೈ ಮಾಡಬೇಕು. ಕೆಲವರೆಲ್ಲ ಹೇಳ್ತಾರೆ ನಾನು 2 ವರ್ಷ ಆಯಿತು, 3 ವರ್ಷ ಆಯಿತು, ನನಗೆ ಮೋನೋ ಮಾಡ್ಕೊಳಕ್ಕಾಗಿಲ್ಲ ಅಂತ ಎಲ್ಲ ಹೇಳ್ತಾಯಿದ್ರು. ನಾನು ಅದೇ ಥರ ಆಗುತ್ತಾ ನಮ್ಮ ಕೈಲಿ ಅಂತ ನಾನು ಬಟ್ ಪ್ರಯತ್ನ ಅಂತ ಪಡ್ತಾಯಿದ್ದೆ, ನಾನು ಬಿಟ್ಟಿರಲಿಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ನಾನು ಪ್ರಯತ್ನ ಪಟ್ಕೊಂಡೇ ಬಂದೆ ನಾನು. ಯಾಕೆಂದರೆ ಬಿಡಬಾರ್ದು, ನೋಡೋಣ ಅನ್ನೋ ಒಂದು ಕಾರಣಕ್ಕೆ ನನಗೆ ಎಷ್ಟೇ ಕಷ್ಟ ಆದ್ರೂ 1 ತಿಂಗಳು 2 ತಿಂಗಳು ಲೈವ್ ಬಿಟ್ಟರೂ ಸಹ ನಾನು ಕಂಟಿನ್ಯೂ ಮಾಡ್ಕೊಂಡು ಬಂದೆ ಇದನ್ನು. ಸೊ ಎಲ್ಲ ನಿಮ್ಮ ಆಶೀರ್ವಾದದಿಂದ ಇವತ್ತು ನನಗೆ ಮೋನೋ ಆನ್ ಆಗಿದೆ. ಜೊತೆಗೆ 1 ವರ್ಷದ ಖುಷಿನೂ ಇದೆ ನನಗೆ. ಅಂದರೆ 1 ವರ್ಷದ ಒಳಗಡೆ ನಾನು ಮೋನೋ ಮಾಡ್ಕೊಂಡಿದ್ದು. ನನಗೆ ಮೋನೋ ಆಗಿದ್ದು 7ನೇ ತಾರೀಕು, 14ನೇ ತಾರೀಕಿಗೆ ನಂದು ಭಾನುವಾರಕ್ಕೆ 1 ವರ್ಷ. ಇನ್ನು 8 ದಿನ ಮುಂಚೆನೇ ನನಗೆ ಮೋನೋ ಆಯಿತು ಚಾನಲ್ಲು. ಸೊ ಅದನ್ನು ನನಗೆ ತುಂಬಾ ಖುಷಿ ಇದೆ. ಇದೆಲ್ಲನೂ ನಾನು ಮಾಡಿಕೊಟ್ಟೆ ಅನ್ನೋದಕ್ಕಿಂತ ನನ್ನನ್ನು ಸಪೋರ್ಟ್ ಮಾಡಿದವ್ರು ನೀವು. ಸೊ ನಿಮ್ಮೆಲ್ಲರ ಆಶೀರ್ವಾದ ನಾನು ಇಲ್ಲಿವರೆಗೂ ಬರೋಕ್ಕಾಯಿತು. ಎಲ್ಲರೂ ನನಗೆ ಅದೇ ಥರ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ. ನನಗೆ ಇನ್ನು ಮುಂದೆನೂ ಇದೇ ಥರ ಸಪೋರ್ಟ್ ಕೊಡಿ ಅಂತ ನಾನು ಕೇಳ್ಕೊತೀನಿ. ಅಲ್ಲಿಂದ ಇಲ್ಲಿವರೆಗೂ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. 1 ವರ್ಷಕ್ಕೆ ನಾವು ಬೇರೆ ಏನು ಕೇಕ್ ತೊಗೊಂಡು ಬಂದು ಆ ಥರ ನಾವು ಏನೂ ಮಾಡಲಿಲ್ಲ ನಾನು ಇವತ್ತು. ಯಾಕೆಂದರೆ ನಮ್ಮ ಯಜಮಾನ್ರು ಇಲ್ಲ, ನನ್ನ ಮಗನೂ ಹೋಗಿದ್ದಾರೆ, ಅವ್ರಿಗೆ ಗೊತ್ತಿಲ್ಲ ಇವತ್ತು 1 ವರ್ಷ ಆಗಿದೆ ಚಾನಲ್ ಶುರು ಮಾಡಿ ಅನ್ನೋದು ಅವ್ರಿಗೆ ಗೊತ್ತೇ ಇಲ್ಲ. ಅವ್ರಿಗೆ ಅಂದರೆ ಅವ್ರಿಗೆ ಹೇಳೋಕ್ಕೂ ಮುಂಚೆನೇ ನಾನು ಸ್ವಲ್ಪ ವೀಡಿಯೋಸ್ ಹಾಕಿ ಬಿಟ್ಟಿದ್ದೆ ನಾನು. ಆಮೇಲೆ 1-2-3 ವೀಡಿಯೋ ಹಾಕಿದ ಮೇಲೇ ಅವ್ರಿಗೆ ಗೊತ್ತಾಗಿದ್ದು. ಆಮೇಲೆ ಮನೇಲಿ ಮುಚ್ಚಿಡೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಅವ್ರ ಹತ್ರ ಹೇಳಿದೆ. ಏಕೆಂದರೆ ಮನೇಲಿ ಗೊತ್ತಿರಬೇಕು ಗಂಡು ಮಕ್ಕಳಿಗೆ ಅನ್ನೋ ಕಾರಣಕ್ಕೆ, ವಿಷಯ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ನಾನು ಅವ್ರ ಹತ್ರ ಹೇಳ್ಕೊಂಡೆ ಈ ಥರ ನಾನು ಯೂಟ್ಯೂಬ್ಗೆ ವಿಡಿಯೋಸ್ ಹಾಕಿದ್ದೀನಿ ಅಂತ. ಬಟ್ ಅವರು ಅವಾಗ ಸ್ಟಾರ್ಟಿಂಗಲ್ಲಿ ಒಪ್ಪಲಿಲ್ಲ ನನಗೆ. ಇದೆಲ್ಲ ತುಂಬಾ ಸುಲಭವಾಗಿ ಮಾಡ್ಕೊಂಡು ಹೋಗ್ಬಿಡ್ಬೋದು ಅಂತ. ಬಟ್ ಇಲ್ಲ ಫ್ರೆಂಡ್ಸ್, ಇದು ಯೂಟ್ಯೂಬಲ್ಲಿರೋರಿಗೆ ಗೊತ್ತಿರುತ್ತೆ ಅದ್ರದ್ದು ಕಷ್ಟ ಏನು, ಯಾವ ಥರ ಇರುತ್ತೆ ಅಂತ. ನಮ್ಮ ಮನೆಯವರು ಅದೇ ಹೇಳಿದ್ದು, ಇದೆಲ್ಲ ಬೇಡ ಅನಿಸುತ್ತೆ, ಸುಮ್ಮನೆ ಯಾಕೆ ಇದೆಲ್ಲ ಬೇಡ ಅಂತಲೇ ನಮ್ಮ ಮನೆಯವ್ರು ಫಸ್ಟೆಲ್ಲ ಪರ್ಮಿಷನ್ ಕೊಡಲಿಲ್ಲ. ಯೋಚನೆ ಮಾಡು ಹೋಗೋಕ್ಕೂ ಮುಂಚೆ ಅಂತೇಳ್ಬಿಟ್ಟು ಸ್ವಲ್ಪ ಎಲ್ಲ ಮನೇಲಿ ಅದು ಇರುತ್ತೆ ಸ್ವಲ್ಪ, ಹಂಗಾಯ್ತು ಅದು. ಸೊ ಇವತ್ತಿಗೂ ನೀವು ನೋಡ್ಬೋದು ನಮ್ಮ ಯಜಮಾನ್ರಾಗಲಿ ನನ್ನ ಮಗ ಆಗಲಿ ಯಾವ ವಿಡಿಯೋದಲ್ಲೂ ಅಷ್ಟಾಗಿ ಕಾಣಿಸ್ಕೊಳ್ಳೋದಿಲ್ಲ. ಅವ್ರಿಗೆ ಗೊತ್ತಿಲ್ದಿರ ಎಲ್ಲ ಒಂದು ಚಿಕ್ಕ ಪುಟ್ಟ ವಿಡಿಯೋಗಳು ಹಾಕಿದ್ದೀನಿ ಅಷ್ಟೇ. ಬೇಡ ಅಂತಲೇ ಬಂದಿದ್ದು ಮಾತು. ಸೊ ಹೋಗ್ತಾ ಅವರು ಕೂಡ ಅಡ್ಜಸ್ಟ್ ಆದರು. ಮನೇಲಿ ನನ್ನ ಮಗ ಆಗಲಿ ನಮ್ಮ ಯಜಮಾನ್ರಾಗಲಿ ಅವ್ರು ಕೂಡ ಅಡ್ಜಸ್ಟ್ ಆಗ್ತಾ ಬಂದರು. ಸೊ ಹಂಗಾಗಿ ನನಗೆ ಈ 1 ವರ್ಷನ ಕಂಪ್ಲೀಟ್ ಮಾಡ್ಕೊಳಕ್ಕಾಯಿತು. ಜೊತೆಗೆ ನನ್ನ ಲೈವಲ್ಲಿ ಸ್ವಲ್ಪ ಅವರು ಮನೇಲಿ ಅಡ್ಜಸ್ಟ್ ಮಾಡ್ಕೊಂಡಿರೋದ್ರಿಂದ 1 ವರ್ಷದಲ್ಲಿ ನಾನು ಮೋನೋ ಮಾಡ್ಕೊಳ್ಳೋಕ್ಕೂ ಅನುಕೂಲ ಆಯಿತು. ಯಾಕೆಂದರೆ ಮನೆಯವ್ರ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ ಯೂಟ್ಯೂಬ್ ಮಾಡೋರಿಗೆ. ಅದರಲ್ಲೂ ಲೈವ್ ಮಾಡೋವಾಗ ಡಿಸ್ಟರ್ಬೆನ್ಸ್ತಾ ಇರುತ್ತೆ ಅವ್ರಿಗೆ, ನಿದ್ದೆ ಇರೋದಿಲ್ಲ, ಏನಿಲ್ಲ. ಸೊ ಅದೆಲ್ಲನೂ ಮನೆಯವರು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಮನೆಯವರೆಲ್ಲ ಸಪೋರ್ಟ್ ಮಾಡಿದ್ರೆ ಮಾತ್ರನೇ ಬೆಳೆಯೋಕ್ಕಾಗೋದು. ಇಲ್ಲ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಹೆಣ್ಮಕ್ಳಿಗೆ. ಮನೆಯವ್ರ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಬಟ್ ನನಗೆ ಸ್ಟಾರ್ಟಿಂಗಲ್ಲಿ ಆ ಸಪೋರ್ಟ್ ಸಿಕ್ಕಲಿಲ್ಲ. ಹೋಗ್ತಾ ನಮ್ಮ ಯಜಮಾನ್ರಿಗೂ ಅದು ಅರ್ಥ ಆಗ್ತಾ ಹೋಯಿತು. ಏನೋ ಒಂದು ಮಾಡ್ತಾಯಿದ್ದಾಳೆ, ಮಾಡ್ಕೊಂಡು ಹೋಗಲಿ ಅಂತ ಹೇಳ್ಬಿಟ್ಟು ನನಗೆ ಸಪೋರ್ಟ್ ಕೊಡ್ತಾ ಬಂದರು. ಒಂದೊಂದ್ಸಲ ಹೋಗಿದೆ ಅಂದರೆ ಲೈವ್ ಮಾಡೋವಾಗ ಅಥವಾ ವೀಡಿಯೋಸ್ ಎಲ್ಲ ನಾನು ಎಡಿಟಿಂಗು ಅದು ಮಾಡೋವಾಗ ಒಂದೊಂದು ದಿನ ಊಟ ಕೂಡ ಅಡುಗೆ ಕೂಡ ಮಾಡಿರಲ್ಲ ನಾನು. ಅವ್ರು ಅಲ್ಲೇ ಹೋಗಿ ಹೋಟ್ಲಲ್ಲಿ ತಿಂದ್ಕೊಂಡು ಈ ಥರ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿರೋದಕ್ಕೇ ನಾನು ಇಲ್ಲಿವರೆಗೂ
ಇಲ್ಲಿವರೆಗೂ ಬರೋದಕ್ಕಾಯಿತು. ನಾನು ಒಬ್ಬಳದೇ ಅಂತ ಅಲ್ಲ, ಇದು ನಮ್ಮ ಮನೇಲಿ ನನ್ನ ಮಗನೂ ಅಷ್ಟೇ ಅಡ್ಜಸ್ಟ್ ಮಾಡ್ಕೊಂಡ, ಜೊತೆಗೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲರೂ ಅಷ್ಟೇ ನನಗೆ ಸಪೋರ್ಟ್ ಮಾಡಿಕೊಂಡೇ ಬಂದರು. ಏನೋ ಮಾಡ್ತಾ ಇದೆಯಾ ಮಾಡು ಅಂದ್ಬಿಟ್ಟು ನನಗೆ ಸಪೋರ್ಟ್ ಮಾಡಿಕೊಂಡೇ ಬಂದರು ಇಲ್ಲಿವರೆಗೂ. ಅದ್ರ ಜೊತೆಗೆ ನಾನು ವೀಡಿಯೋಸ್ ನೋಡೋರಾಗಿರ್ಬೋದು, ಜೊತೆಗೆ ನಾನು ವೈಟಿ ಫ್ಯಾಮಿಲಿ ಅಂತ ಏನಿದ್ದೀರಾ ಅಂದರೆ ವೈಟಿಯಿಂದ ನಂಗೆ ಸಿಕ್ಕಿರೋ ಅಂಥ ಎಲ್ಲ ಫ್ರೆಂಡ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾರೆಲ್ಲ ನನಗೆ ವೈಟಿಯಿಂದ ಸಿಕ್ಕಿದ್ದಾರೆ ಎಲ್ಲರಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ವೈಟಿಯಿಂದ ನನಗೊಂದು ಒಳ್ಳೆ ಫ್ಯಾಮಿಲಿ ಸಿಕ್ಕಿದೆ. ಸೊ ಅದನ್ನು ಮಾತ್ರ ನಾನು ಯಾವತ್ತೂ ಮರೆಯಲ್ಲ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನಿಮ್ಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ಆಮೇಲೆ ಲೈಕ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಯಾರು.